ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಸೋಮವಾರ ಆಗಸ್ಟ್ 18th. ಇವತ್ತಿನ ಒಂದು ಪೇಪರಲ್ಲಿ ಏನೇನೆಲ್ಲ ಬಂದಿದ್ದಾವೆ ನ್ಯೂಸಲ್ಲಿ ನಿಮಗೆ ಹೇಗೆ ಕರೆಂಟ್ ಅಫೇರ್ಸ್ಗೆ ಹೆಲ್ಪ್ ಆಗ್ತವೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಪ್ರಮಾಣ ಕೊಡಿ ಇಲ್ಲವೇ ಕ್ಷಮೆ ಕೇಳಿ ಅಂತ ಹೇಳಿಬಿಟ್ಟು ಚುನಾವಣಾ ಆಯೋಗ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದೆ. ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಹೇಳ್ತಾ ಇದೆ, ನೀವು ವೋಟ್ ಚೋರ್ ಅನ್ನುವಂತಹ ಒಂದು ಅನ್ಪಾರ್ಲಿಮೆಂಟರಿ ಪದವನ್ನು ಬಳಸಿದಿರಿ, ಅದನ್ನು ಬಳಸಬಾರ್ದಾಗಿತ್ತು. ಅಷ್ಟೇ ಅಲ್ಲ, ನೀವು ಹೇಳಿದಿರಿ ನಾವು ವೋಟ್ ಚೋರಿ ಮಾಡಿದ್ದೀವಿ ಅಥವಾ ಕಳ್ಳತನ ಮಾಡಲಾಗಿದೆ, ಎಲೆಕ್ಷನ್ ಕಮಿಷನ್ ಹಿಂಗೆ ಮಾಡಿದೆ ಅಂತ ಕೂಡ ಹೇಳಿದಿರಿ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆಗಳನ್ನು ನೀವು ಕೊಟ್ಟಿಲ್ಲ. 7 ದಿನಗಳ ಟೈಮ್ ಕೊಡ್ತೀವಿ. ಒಂದು ನೀವು ಹೇಳಿರುವಂಥ ಒಂದು ಕಂಪ್ಲೇಂಟ್ಸ್ಗೆ ಪುರಾವೆಗಳನ್ನ ಕೊಡಬೇಕು. ಇಲ್ಲ ಅಂದರೆ ನೀವು ಕ್ಷಮೆ ಕೇಳಬೇಕು, ದೇಶದ ಜನತೆ ಮುಂದೆ ಕ್ಷಮೆ ಕೇಳಬೇಕು. ಆ್ಯಂಡ್ ಬಿಹಾರದೊಳಗೂ ನಾವೇನು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ವೋಟರ್ ಲಿಸ್ಟ್ನ ಮತದಾರರ ಒಂದು ಅಧಿಕೃತ ಒಂದು ಪಟ್ಟಿಯನ್ನು ರಿವಿಷನ್ ಮಾಡ್ತಿದ್ದೀವಿ. ಇದು ಕೂಡ ನಾವು ಈ ಒಂದು ಡೌಟ್ಸ್ ಏನಿದ್ದಾವೆ, ಚುನಾವಣಾ ಪ್ರಕ್ರಿಯೆಯೊಳಗೆ ಏನು ಗೊಂದಲಗಳಿದ್ದಾವೆ, ಅದನ್ನು ನಿವಾರಣೆ ಮಾಡಲಿಕ್ಕೆ ಮಾಡ್ತಾ ಇರೋದು ಅಂತ ಕೂಡ ಇವರು ಹೇಳಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ವಾಚ್ ದ್ಯಾಟ್ ಗೈಸ್. ಸೊ ಇನ್ನೂ ನಿಮಗೆ ಹೆಚ್ಚಿಗೆ ಡೀಟೇಲ್ಸ್ ಸಿಗ್ತವೆ. ನೆಕ್ಸ್ಟ್, ಶುಭಾಂಶು ಶುಕ್ಲಾ ಭಾರತಕ್ಕೆ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಫಸ್ಟ್ ಟೈಮ್ ಇಂಡಿಯಾಕ್ಕೆ ಬರ್ತಾ ಇರೋದ್ರಿಂದ ಸೊ ಇವ್ರನ್ನ ಜನ ಡೆಲ್ಲಿ ಒಳಗೆ ತುಂಬ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿದ್ದಾರೆ ಗೈಸ್. ಲೆಟ್ಸ್ ಹೋಪ್. ನೆಕ್ಸ್ಟ್, ಇವರು ಈ ಆಕ್ಸಿಯಂ 4ನಲ್ಲಿ ಬಾಹ್ಯಾಕಾಶ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು. ನೆಕ್ಸ್ಟ್, ಇಂಡಿಯಾದ ಗಗನಯಾನ್ ಮೂಲಕ ಇವರು ಹೋಗಲಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಇವರಿಗೆ ಆಲ್ ದಿ ಬೆಸ್ಟ್ ಈಗಿಂದನೇ ಹೇಳೋಣ. ನೆಕ್ಸ್ಟ್, NDA ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ರಾಮಕೃಷ್ಣನ್ ತಮಿಳುನಾಡಿನ BJP ನಾಯಕ ಇವರು ಆಗಿದ್ದರು. ಆ್ಯಂಡ್ RSS ಹಿನ್ನೆಲೆಯಿಂದ ಬಂದಿರುವ CP ರಾಧಾಕೃಷ್ಣನ್ ಅವರನ್ನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಈ ಒಂದು NDA ಮೈತ್ರಿಕೂಟ ಅಭ್ಯರ್ಥಿಯಾಗಿ ಭಾನುವಾರ ಆಯ್ಕೆ ಮಾಡಲಾಗಿದೆ. ಸೊ ಇವರು ನಮ್ಮ ನೆಕ್ಸ್ಟ್ ಉಪರಾಷ್ಟ್ರಪತಿಗಳು ಕೂಡ ಆಗಲಿದ್ದಾರೆ ಗೈಸ್, ತಮಿಳುನಾಡದವರು ಇವರು. ಓಕೆ, ನೆಕ್ಸ್ಟ್, ವೈದ್ಯಕೀಯ ಇಲಾಖೆಗೆ ಸಿಬ್ಬಂದಿ ಸಂಕಷ್ಟ. 5 ವರ್ಷ ಮೇಲ್ಪಟ್ಟವರು ಸಿಬ್ಬಂದಿ ನಿಯೋಜನೆ ವಾಪಸ್ ಪಡೆದ ಇಲಾಖೆ ಅಂತ ಇಲ್ಲೊಂದು ನ್ಯೂಸ್ ಬಂದಿದೆ. ಎಸ್, ಪರ್ಟಿಕ್ಯುಲರ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವೈದ್ಯಕೀಯ ಕಾಲೇಜು ಬೋಧನಾ ಆಸ್ಪತ್ರೆಗಳಲ್ಲಿ 5 ವರ್ಷಕ್ಕಿಂತ ಹೆಚ್ಚು ನಿಯೋಜನೆ ಇಲ್ಲದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸೇವೆಯನ್ನು ಆರೋಗ್ಯ ಇಲಾಖೆ ಹಿಂದಕ್ಕೆ ಪಡೆದಿದೆ. ಓಕೆ, ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲರವ್ರದ್ದು ಹಿಂದಕ್ಕೆ ಪಡೆದಿದೆ. ಹೀಗಾಗಿ ಈ ಆರೋಗ್ಯ ಒಂದು ಇಲಾಖೆ ಕ್ಷೇತ್ರದೊಳಗೆ ಜಾಸ್ತಿ ಜನ ಕೆಲಸ ಮಾಡಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ. ನೋಡಿ, ವಿದೇಶಕ್ಕೆ ಯಾರು ಹೋಗಿ ಅಧ್ಯಯನ ಮಾಡಬೇಕಂತೀರಿ, ಅಲ್ಲಿ 10,000 ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರೊಳಗೆ. ಈ ಯಾರ್ಯಾರೆಲ್ಲ ಹೋಗಲಿಕ್ಕೆ ಇಷ್ಟ ಇದ್ದವ್ರು ಇದ್ದೀರಿ ಬೇರೆ ದೇಶಗಳಿಗೆ, ಅವ್ರಿಗೆ ಇವರು ಅಪ್ಲಿಕೇಶನ್ ಕರೆಯಲಾಗಿತ್ತು. ಅಲ್ಲಿ ಇಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಪ್ಲಾಸ್ಟಿಕ್ ಮುಕ್ತ ದೇವಾಲಯಗಳ ಅಭಿಯಾನಕ್ಕೆ ಚಾಲನೆ. ಎಸ್, ಇದರ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಮುಕ್ತ ದೇವಾಲಯಗಳ ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ ಕಡಿಮೆ ಯೂಸ್ ಮಾಡೋದನ್ನು ನಾವು ಪ್ರಮೋಟ್ ಮಾಡಬೇಕು. ಬಟ್ ಅವೇರ್ನೆಸ್ ಇದಕ್ಕೆ ಅವಶ್ಯಕತೆ ಇದೆ. ಈವನ್ ಜಗತ್ತಿನಾದ್ಯಂತ ಇದರ ಸಮಸ್ಯೆ ಆಗ್ತಾ ಇದೆ ಗೈಸ್. ಇವತ್ತು ಪ್ಲಾಸ್ಟಿಕ್ ಸಮಸ್ಯೆ ಜಗತ್ತಿನಾದ್ಯಂತ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. ಓಕೆ, ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ದಾರೆ, ದಟ್ ಈಸ್ ರಿಯಲಿ ಗುಡ್. ಓಕೆ, ನೆಕ್ಸ್ಟ್, ದೌರ್ಜನ್ಯ ಪ್ರಕರಣಗಳು ಗಣನೀಯ ಏರಿಕೆ. ನೋಡಿ, 43,052 ಪ್ರಕರಣಗಳು ದಾಖಲೆ. ಪೋಕ್ಸೋ ಲೈಂಗಿಕ ವರದಕ್ಷಿಣೆ ಪ್ರಕರಣಗಳೇ ಅಧಿಕ. ಮಹಿಳೆಯರ ಮತ್ತು ಮಕ್ಕಳ ಮೇಲೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಈ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರೋದು, ಅದರೊಳಗೂ ದೌರ್ಜನ್ಯ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರೋದು, ದಿಟ್ಸ್ ಅ ಮೇಜರ್ ಕನ್ಸರ್ನ್ ಅಂತ ಈ ಒಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಿದ್ದಾರೆ. ಎಸ್, ಡೆಫಿನೆಟ್ಲಿ ಇಟ್ಸ್ ಅ ಮೇಜರ್ ಒಂದು ಕನ್ಸರ್ನ್ ಆಗಿದೆ. ಮಕ್ಕಳ ಮೇಲಿನ ದೌರ್ಜನ್ಯ, ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕೇಸ್ಗಳು ಕೂಡ ಕರ್ನಾಟಕದೊಳಗೆ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಆ್ಯಂಡ್ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ಗೈಸ್. ನೆಕ್ಸ್ಟ್, ಸಾಮಾಜಿಕ ಮಾಧ್ಯಮ ಮಾರಕವಾಗಲ್ಲ, ಸೊ ಬದಲಾಗಿ ಮೆಟ್ಟಿಲಾಗುತ್ತೆ ಅನ್ನೋದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತ
ಇವರು ಕಾಮಾಕ್ಷಿ ಅಂತ ಇವರು ಹೇಳ್ತಿದ್ದಾರೆ. ಆ್ಯಂಡ್ ಇವರು ಪದವಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಸಂಸ್ಥೆಗೆ ಸ್ನಾತಕೋತ್ತರ ವ್ಯಾಸಂಗಕ್ಕೆ ತೆರಳುವಾಗ ಇವರಿಗೆ ಏನೂ ಹಿಂಜರಿಕೆ ಆಗಲಿಲ್ಲ. ಅಂದರೆ ನನಗೆ ಕಲೀಲೇಬೇಕು ಅಂತ ಇತ್ತು. ದೇವದಾಸಿ ಮಗಳಾಗಿರುವಂಥ ನನಗೆ ತಂದೆ ಯಾರು ಎಂದು ಗೊತ್ತಿರಲಿಲ್ಲ. ಆ್ಯಂಡ್ ಸೊ ಹೀಗಾಗಿ ನಾನು ಜೀವನದೊಳಗೆ ಅನೇಕ ಕಷ್ಟಗಳನ್ನ ಅನುಭವಿಸಿದ್ದೀನಿ. ಆ್ಯಂಡ್ ಇವರು ಅನೇಕ ಕಷ್ಟಗಳಾದಮೇಲೆ ಈಗ ಫೈನಲಿ ಯು ಕೆ ವಿಶ್ವವಿದ್ಯಾಲಯದಲ್ಲಿ ಒಂದು ಸೀಟ್ ಇವರಿಗೆ ಸಿಕ್ಕಿದೆ. PhD ಮಾಡಲಿಕ್ಕೆ ಸೀಟ್ ಸಿಕ್ಕಿದೆ. ಆ್ಯಂಡ್ ಇಟ್ಸ್ ರಿಯಲಿ ಗ್ರೇಟ್ ಗೈಸ್. ಯಾರು ಓದಲೇಬೇಕು, ಏನಾದರೂ ಮಾಡಲೇಬೇಕು ಅಂತ ಇದ್ದೀರಿ, ಸೊ ಇವ್ರ ಸ್ಟೋರಿನ ಓದಿ ನಿಮಗೆ ಇವರ ಸ್ಟೋರಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ನೋಡಿರಿ, ಸಸೆಕ್ಸ್ ನಂಥ ಜಾಗತಿಕ ಮಟ್ಟದ ವಿಶ್ವವಿದ್ಯಾಲಯಕ್ಕೆ ಹೇಗೆ ಸುಲಭವಾಗಿತ್ತ ನೀವು ಆಯ್ಕೆ ಆಗೋದು ಅಂತ ಕೇಳಿದರೆ, ನಾವು ಕನ್ನಡ ಬರೋದಿಲ್ಲ, ನಮಗೆ ಕನ್ನಡ ಇಂಗ್ಲೀಷ್ ಬರೋದಿಲ್ಲ, ನಾವು ಇಂಗ್ಲೀಷ್ನಲ್ಲಿ ಮಾತನಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಬಹಳಷ್ಟು ವಿದ್ಯಾರ್ಥಿಗಳು PSI ಎಕ್ಸಾಮ್ ಓದಬೇಕು ಅಂತ ಬಂದಿರ್ತಾರೆ. ಸೊ ಫೈನಲಿ PC ಆದರೆ ಸಾಕ್ಬಿಡು, ನಮಗೆ ಟ್ರಾನ್ಸ್ಲೇಷನ್ ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಸುಮ್ಮ ಕೂಡ್ತಾರೆ. ಆದರೆ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವರು ಪ್ರೇರಣೆ. ಸೊ ನೀವು ಪ್ರಯತ್ನ ಮಾಡೋದಿಲ್ಲ, ಆದ್ದರಿಂದನೇ ನಿಮಗೆ ಇಂಗ್ಲೀಷ್ ಬರೋದಿಲ್ಲ. ನೀವು ಪ್ರತಿದಿನ ಇದರ ಮೇಲೆ ನೀವು ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ನಿಮಗೂ ಕೂಡ ಇಂಗ್ಲೀಷ್ ಬರುತ್ತೆ ಅಂತ ಕೂಡ ಇವರು ಹೇಳ್ತಾರೆ. ಗೂಗಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ChatGPT ಅಂತ ಈ ಒಂದು ಟೂಲ್ಸ್ಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೇ ನನಗೆ ಬಹಳಷ್ಟು ಹೆಲ್ಪ್ ಆಯಿತು ಅಂತ ಕೂಡ ಇವರು ಹೇಳ್ತಿದ್ದಾರೆ. ಸೊ ಇವತ್ತು ಇಂಟರ್ನೆಟ್ ಒಳಗೆ ವಾಟ್ ನಾಟ್ ಎಲ್ಲನೂ ಕೂಡ ಸಿಗುತ್ತೆ. ಆಮೇಲೆ ಬಹಳಷ್ಟು ಪ್ರೊಫೆಸರ್ಸ್ಗಳನ್ನು ಅಪ್ರೋಚ್ ಮಾಡಿದ್ದೀನಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಕೆಲವೊಬ್ಬರು ಸಹಾಯ ಮಾಡಿದ್ದಾರೆ, ಕೆಲವೊಂದಿಷ್ಟು ಜನ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಮಾಜದೊಳಗೆ ಏನಾದರೂ ಮಾಡಬೇಕು, ಈ ಸಮಾಜಕ್ಕೆ ಏನಾದರೂ ಮಾಡಬೇಕು, ಆಮೇಲೆ ದೇವದಾಸಿಯರ ಕುಟುಂಬಗಳಿಗೆ ಏನಾದರೂ ಮಾಡಬೇಕು. ಅದಕ್ಕೆ ನಮ್ಮ ಮದರೇ ನನಗೆ ಇನ್ಸ್ಪಿರೇಷನ್ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇಟ್ಸ್ ಗುಡ್ ಗೈಸ್. ಓಕೆ, ದಿಸ್ ಆರ್ಟಿಕಲ್ ಈಸ್ ರಿಯಲಿ ಗುಡ್. ಯಾರು ಬೇಕಾದವರು ಮಾಡಲೇಬೇಕು ಏನಾದರೂ ಅನ್ನುವಂಥ ಮನಸ್ಸಿದ್ದವರು ಅವ್ರು ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಇವರು ಕಾಮಾಕ್ಷಿಯವರು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾರೆ. ಯು ಕ್ಯಾನ್ ರೀಡ್ ದಿಸ್. ಇದನ್ನು ನಮ್ಮ ಗ್ರೂಪ್ನೊಳಗೂ ಕೂಡ ಹಾಕಿರ್ತೀನಿ, ನೀವು ಅಲ್ಲೂ ಕೂಡ ಇದನ್ನು ಓದ್ಬೋದು ಗೈಸ್. ನೆಕ್ಸ್ಟ್, ಅಜ್ಜಯ್ಯ ರುಜು ಬೇಕೆ. ಓಕೆ, ಗಗ್ಗಯ್ಯನ ಗಡಿಬಿಡಿ ಯಾಕೆ, ಮಕ್ಕಳಲ್ಲಿ ಅರಳಿ ಪುಸ್ತಕ ಪ್ರೀತಿ. ಪೇರೆಂಟ್ಸ್ ಆದವರು ಓದಿ ಇಂಟ್ರೆಸ್ಟ್ ಅವ್ರ ಹತ್ರ ಕೆರಳಿಸಿದ್ರೆ, ಪೇರೆಂಟ್ಸ್ ಇದ್ದವರು ಮನೆಯೊಳಗೆ ಓದ್ಕೋತ ಕೂತ್ರ ಮಕ್ಕಳು ಕೂಡ ಓದೋದನ್ನು ಕಲಿತವೆ. ಪೇರೆಂಟ್ಸ್ ಏನರೆ ಬರೀ ಶಾರ್ಟ್ಸ್ ನೋಡ್ಕೋತ ಕೂತ್ರ, ಮೊಬೈಲ್ ನೋಡ್ಕೋತ ಕೂತ್ರ ಅದನ್ನೇ ಕಲಿತವೆ. ನಾವು ಏನು ಕಲಿಸ್ತೀವಿ ಅದನ್ನು ಕಲಿತದೆ ಅಂತ ಆರ್ಟಿಕಲ್ ಹೇಳುತ್ತೆ. ಕುರಿಗಾಯಿಗೆ ನಿಂದನೆ 5 ವರ್ಷ ಜೈಲು ಶಿಕ್ಷೆ ಅಂತ ಗೈಸ್. ಹೊಸ ಕಾನೂನು ಮಾಡ್ಯಾರ. ಸಾಂಪ್ರದಾಯಿಕ ಕುರಿಗಾಹಿಗಳ ಮೇಲಿನ ದೌರ್ಜನ್ಯ ತಡೆ ಮಸೂದೆ ಕರಡು ಸಿದ್ಧಾಗೈತಿ. ಸೊ ಇದ್ರ ಪ್ರಕಾರ ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಯಿಗಳ ಕಲ್ಯಾಣ ಕಾರ್ಯಕ್ರಮ ಮತ್ತು ದೌರ್ಜನ್ಯ ತಡೆ ಮಸೂದೆ 2020 ಕರಡನ್ನು ಕಾನೂನು ಮತ್ತು ಸಂಸದೀಯ ಇಲಾಖೆ ಅಂತಿಮಗೊಳಿಸೈತಿ. ಅದರ ಪ್ರಕಾರ ಯಾರನ್ನಾದರೂ ಕುರಿಗಾಹಿ ಅಂತ ನಿಂದಿಸಿದರೆ, ಕುರಿಗಾಯಿಯನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿದರೆ ಅಥವಾ ನಿಂದಿಸಿದರೆ 6 ತಿಂಗಳು ನಿಂದ 5 ವರ್ಷದವರೆಗೆ ಒಂದು ಜೈಲು ಶಿಕ್ಷೆಯನ್ನು ವಿಸ್ತರಿಸಬಹುದು ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡವನ್ನು ಹಾಕಬಹುದು. ಕುರಿಗಾಹಿಯ ಜಾನುವಾರುಗಳಿಗೆ ಏನಾದರೂ ಹಾನಿಯನ್ನು ಉಂಟು ಮಾಡಿದರೆ ಅಥವಾ ಕದ್ದೊಯ್ದರೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತೆ. 50,000 ರೂಪಾಯಿವರೆಗೆ ದಂಡವನ್ನು ಕೂಡ ನೀಡಲಾಗುತ್ತೆ. ಅವ್ರ ಕುರಿನ ಕದಿಬಾರ್ದು, ಅವ್ರಿಗೇನು ಅನ್ನಬಾರ್ದು. ಆ್ಯಂಡ್ ಕರಡು ಮಸೂದೆಯಲ್ಲಿ ಇವುಗಳನ್ನೆಲ್ಲ ಇನ್ಕ್ಲೂಡ್ ಮಾಡಲಾಗಿದೆ ಗೈಸ್. ಯಾವುದೇ ಸಾರ್ವಜನಿಕ ಆಸ್ತಿ, ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿ, ಮೀಸಲು ಅರಣ್ಯ ಹೊರತುಪಡಿಸಿ ಕುರಿಗಾಹಿಗೆ ಪ್ರವೇಶ ನಿರಾಕರಿಸಿದರೆ 1 ವರ್ಷದವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ. ನೋಡ್ರಿ, ಅವ್ರಿಗೆ ಇಲ್ಲಿ ಬರಬೇಡ್ರಿ ಅನ್ನಂಗಿಲ್ಲಂತ, ಕುರಿ ತೊಗೊಂಡು ಇಲ್ಲಿ ಬಂದು ಮೇಯಿಸ್ಬೇಡ್ರಿ ಅನ್ನಂಗಿಲ್ಲಂತೆ. ಓಕೆ, ಸಾರ್ವಜನಿಕ ರೆಸಾರ್ಟ್ ಸ್ಥಳ ಬಳಸುವುದನ್ನು ಅಥವಾ ಮೇಯಿಸುವುದ ಸಾಂಪ್ರದಾಯಿಕ ಹಕ್ಕು ನಿರಾಕರಿಸಿದರೆ 2 ವರ್ಷ ಜೈಲು ಶಿಕ್ಷೆ ಅಂತ. ಓಕೆ, ಸಾವು ಸಂಭವಿಸುವಂತೆ ದೈಹಿಕ ಗಾಯ ಉಂಟಾದರೆ ಅಥವಾ ಸಾವಿಗೆ ಕಾರಣವಾದರೆ ಸದ್ಯಕ್ಕೆ ಜಾರಿಯಲ್ಲಿರುವ ಸಂಬಂಧಿತ ಅಪರಾಧಗಳ ನಡುವೆ ಶಿಕ್ಷೆ ಕೊಡಲಾಗುತ್ತೆ. ಲೈಂಗಿಕ ಕಿರುಕುಳ ಕೊಡೋಂಗಿಲ್ಲ. ಕುರಿಗಾಹಿಯ ಚರ ಮತ್ತು ಇತರೆ ಆಸ್ತಿಗೆ ಹಾನಿ ಉಂಟು ಮಾಡೋಂಗಿಲ್ಲ. ಕುರಿಗಾಯಿಯಿಂದ ಹಾನಿಯಾಗದೆ
ಹಾನಿಯಾಗಿದೆ ಎಂದು ಸಮೀಕ್ಷೆ ಪ್ರಾಧಿಕಾರವನ್ನು ಸಂಪರ್ಕಿಸಿದರೆ ಪರಿಹಾರ ಪಡೆಯಲು ಕೂಡ ಅನುಮತಿ ಇದೆ. ಕುರಿಗಾಹಿಗಳು ಇನ್ನು ಮುಂದೆ ಕರ್ನಾಟಕದೊಳಗೆ ಡಾನ್ ಗೈಸ್. ಓಕೆ, ನೋಡಿ ಇಷ್ಟೆಲ್ಲ ಅವ್ರನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಡೆಫಿನೆಟ್ಲಿ ಅದೇ ಒಂದು ಕಮ್ಯುನಿಟಿ ಬಂದಂಥ ಮುಖ್ಯಮಂತ್ರಿಯವರು ಇದರ ಹಿಂದೆ ಇರ್ಬೋದು. ಎಸ್, ಅವ್ರಿಗೂ ಕೂಡ ಪ್ರೊಟೆಕ್ಷನ್ ಅವಶ್ಯಕತೆ ಇದೆ, ಕೊಟ್ಟಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಮಿಸ್ಯೂಸ್ ಆಗಬಾರ್ದು, ಯಾರಿಗೆ ಕೂಡ ಕಾನೂನುಗಳು ಇಲ್ಲದೇ ಇದ್ದರೆ ಪ್ರಾಬ್ಲಮ್, ಇದ್ದರೆ ಪ್ರಾಬ್ಲಮ್ ಇಲ್ಲ, ಆದರೆ ಮಿಸ್ಯೂಸ್ ಆಗಬಾರ್ದು. ಓಕೆ, ನೆಕ್ಸ್ಟ್, ಸ್ವತಂತ್ರ ಯೋಧರಿಗೆ ಸಿಗದ ಗೌರವಧನ 4.85 ಕೋಟಿ ಬಾಕಿ ಉಳಿಸಿಕೊಂಡ ರಾಜ್ಯ ಸರ್ಕಾರ. ಈ ಒಂದು ರಾಜ್ಯಾದ್ಯಂತ ಹೋರಾಟಗಾರರು ಮಾಸಿಕ ಗೌರವಧನವನ್ನು ಉಳಿಸ್ಕೊಂಡಿದ್ದಾರೆ ಅಂತ. ಎಸ್, ಈ ಸರ್ಕಾರದ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ ನನಗೆ. ಏನು ಡ್ರೈವರ್ ಕಂಡಕ್ಟರ್ ಸ್ಯಾಲ್ರಿ ಕೊಡೋಂಗಿಲ್ಲ, ಟೀಚರ್ಸ್ ಕಾಲ್ಫಾರ್ಮ್ ಮಾಡೋಂಗಿಲ್ಲ, ಈವನ್ PSI ಪರೀಕ್ಷೆ ಒಳಗೆ ಪಾಸ್ ಆದವ್ರಿಗೆ ಆರ್ಡರ್ ಕಾಪಿ ಕೊಡೋಂಗಿಲ್ಲ, ಆಮೇಲೆ ಎಲ್ಲರಿಗೂ ಉಚಿತ ಕೊಟ್ಟೆವು ಅಂತ ಹೇಳ್ಕೊತ ಅಡ್ಡಾಡ್ತಾರೆ. ಯೋಧರಿಗೂ ಕೂಡ ಗೌರವಧನವನ್ನು ಇವರು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ನೆಕ್ಸ್ಟ್, ನನ್ನ ದೇಶ ನನಗೆ ಏನು ಮಾಡಬಲ್ಲದು ಎಂದು ಕೇಳಬೇಡಿ, ನಾನು ನನ್ನ ದೇಶಕ್ಕಾಗಿ ಏನು ಮಾಡಬಲ್ಲೆನು ಎಂದು ಕೇಳ್ಕೊಳ್ಳಿ. ಓಕೆ, ನನ್ನ ದೇಶ ಏನು ಮಾಡೈತೆ ಅನ್ನೋಕ್ಕಿಂತನೂ ನಾನೇನು ಮಾಡಿದ್ದೀನಿ ನನ್ನ ದೇಶಕ್ಕೆ ಅನ್ನುವಂಥ ಪ್ರಶ್ನೆ ಮನುಷ್ಯನಿಗೆ ಬಹಳ ಮುಖ್ಯ. ಎಸ್, ಈ ದೇಶ ಮಾಡ್ದಲೇ ನಾವು ಇವತ್ತು ಎಲ್ಲ ಇದ್ದೀವಿ. ಓಕೆ, ನೆಕ್ಸ್ಟ್, ತಗ್ಗುತ್ತಿರುವ ಹಣದುಬ್ಬರ ಪ್ರಮಾಣ ಬೆಳವಣಿಗೆಗೆ ವೇಗ ನೀಡಲು ಸಹಕಾಲ. ನೋಡಿ, ಗ್ರಾಹಕರ ಒಂದು ಬೆಲೆ ಸೂಚ್ಯಂಕ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಧಾರಿತ ಚಿಲ್ಲರೆ ಹಣದುಬ್ಬರ ದರವು ಈಗ ಕೆಲವು ತಿಂಗಳಿಂದ ಇಳಿಮುಖವಾಗಿದೆ. ಇನ್ಫ್ಲೇಷನ್ ಅಥವಾ ಈ ಹಣದುಬ್ಬರ ಅಂತ ಏನು ಕರಿತೀವಿ, ಇದು ಕಡಿಮೆ ಆಗ್ತಾ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇವತ್ತಿನ ದಿನಗಳಲ್ಲಿ ಎಕ್ಸಾಮ್ನೊಳಗೆ ನಿಮಗೆ ಕ್ವಶನ್ ಹೆಂಗೆ ಕೇಳ್ತಿದ್ದಾರೆ, ಎಷ್ಟು % ಇನ್ಫ್ಲೇಷನ್ ಇದೆ ಅಂತ ಕೇಳೋದಿಲ್ಲ. ಚಿಲ್ಲರೆ ಹಣದುಬ್ಬರ ಪ್ರಮಾಣ ಜುಲೈ ತಿಂಗಳಲ್ಲಿ 8 ವರ್ಷಗಳ ಕನಿಷ್ಠ ಮಟ್ಟದ ಅಂದರೆ 1.5% ತಗ್ಗಿದೆ. ತರಕಾರಿ ಹಾಗೂ ಧಾನ್ಯಗಳ ಸೇರಿದಂತೆ ವಿವಿಧ ಬಗೆಯ ಆಹಾರ ಉತ್ಪನ್ನಗಳ ಬೆಲೆಯನ್ನು ಇಳಿಮುಖವಾಗಿದೆ. ಹಣದುಬ್ಬರ ತಗಲಿಕ್ಕೆ ಇದೇ ಮೂಲ ಕಾರಣ. ಏನು, ಈ ವರ್ಷ ಮಾನ್ಸೂನ್ ಚೆನ್ನಾಗಾಗಿದೆ, ಅದ್ರ ಜೊತೆಗೆ ಆಹಾರ ವಸ್ತುಗಳ ಮತ್ತು ಇಂಧನದ ಬೆಲೆ ಕೂಡ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಈವನ್ ಅಮೇರಿಕ ನಮ್ಮ ಮೇಲೆ ಇಷ್ಟೆಲ್ಲ ಸುಂಕ ಹಾಕಿದರೂ ಕೂಡ ಈವನ್ ರಷ್ಯಾದಿಂದ ನಮಗೆ ಹೆಲ್ಪ್ ಸಿಕ್ಕಿದ್ರಿಂದ ಈ ಒಂದು ಆಹಾರ ಧಾನ್ಯಗಳ ಬೆಲೆ ಆಗಿರ್ಬೋದು ಮತ್ತು ಕಚ್ಚಾ ತೈಲದ ಬೆಲೆ ಏರಿಕೆ ಕಾಣಲಿಲ್ಲ. ಆದ್ದರಿಂದಾನೇ ಈ ಒಂದು ಹಣದುಬ್ಬರ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಹಣದುಬ್ಬರ ಪ್ರಮಾಣವು ದಾಖಲೆ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಈ ಸಂದರ್ಭ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ ಅವಕಾಶವೊಂದನ್ನು ಸರ್ಕಾರಕ್ಕೆ ಕಲ್ಪಿಸಿದೆ. ಎಸ್, ಹಣದುಬ್ಬರ ಬಹಳನೇ ಇಂಪಾರ್ಟೆಂಟು. ಆಮೇಲೆ 2 to 6% ಒಳಗಡೆ ± ಮ್ಯಾನೇಜ್ ಮಾಡಬೇಕು ಅಂತ RBI ಟಾರ್ಗೆಟ್ ಕೂಡ ಹಾಕ್ಕೊಂಡಿದೆ. ಜಾಗತಿಕ ಅನಿಶ್ಚಿತತೆಗಳು GDP ಬೆಳವಣಿಗೆ ದರದ ಮೇಲೆ ಪರಿಣಾಮ ಬೀರಬಹುದು ಎಂದು ಕೂಡ ಹೇಳಲಾಗ್ತಾ ಇದೆ. ಅಮೆರಿಕವು ಆರಂಭಿಸಿರುವ ಸುಂಕ ಸಮರವನ್ನು ಭಾರತದ ಮೇಲೂ ಇದು ಇಂಪ್ಯಾಕ್ಟ್ ಆಗಿದೆ. ಓಕೆ, ಆಗಸ್ಟ್ 1ರಿಂದ ಈ ಸುಂಕ ಸಮರ ಆದರೂ ಕೂಡ ಭಾರತಕ್ಕೆ ಇದು ಇಫೆಕ್ಟ್ ಆಗಿಲ್ಲ. ಮೀನ್ಸ್ ಹಣದುಬ್ಬರ ಕಡಿಮೆ ಇರೋದು ಒಳ್ಳೆಯ ಒಂದು ಸಂಗತಿ. ಭಾರತಕ್ಕೆ ಒಂದು ಅವಕಾಶ ಸಿಕ್ಕಿದೆ ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಅಂತ ಬಂದಿದೆ ಗೈಸ್. ಇದು ಎನಿವೆ ಪಾಲಿಟಿಕ್ಸ್ ರಿಲೇಟೆಡ್ ಇದೆ, ನಮಗೆ ಅವಶ್ಯಕತೆ ಇಲ್ಲ ಅದು. ನೆಕ್ಸ್ಟ್, ಒತ್ತುವರಿ ಅರಣ್ಯ ಇಲಾಖೆಯ ನಿದ್ರೆ. ಓಕೆ, ಒತ್ತುವರಿ ಅರಣ್ಯ ಇಲಾಖೆಯ ನಿದ್ರೆ, ಇದು ಒಂದು ಆರ್ಟಿಕಲ್ ಆಗಿದೆ ಗೈಸ್. ರಾಜ್ಯದಲ್ಲಿ ಅರಣ್ಯ ಒತ್ತುವರಿ ಅವ್ಯಾಹತವಾಗಿ ನಡೀತಾ ಇದೆ ಅಂತ ಅರಣ್ಯ ಸಚಿವರು ಹೇಳ್ತಿದ್ದಾರೆ. ಅರಣ್ಯ ಇಲಾಖೆಯ ಕುಂಭಕರ್ಣ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳದೆ ಹೋದರೆ ಸರಿಪಡಿಸಲು ಆಗದಷ್ಟು ಪರಿಸರಕ್ಕೆ ಹಾನಿ ಖಚಿತ ಅಂತ ಹೇಳ್ತಿದ್ದಾರೆ. ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂದರೆ, ನೋಡಿ, ಕರ್ನಾಟಕದಲ್ಲಿ 44,812 ಅರಣ್ಯ ಒತ್ತುವರಿ ಪ್ರಕರಣಗಳು ವರದಿಯಾಗಿದ್ದವು. ಓಕೆ, ಈ ಪೈಕಿ ಬರೀ 243 ಒತ್ತುವರಿಗಳನ್ನು ಅರಣ್ಯ ಇಲಾಖೆಯಿಂದ 2024ರಲ್ಲಿ ತೆರವುಗೊಳಿಸಲಾಗಿದೆ. ಅಂದರೆ 44,000 ಪ್ರಕರಣಗಳಲ್ಲಿ ಉಳುಕಿದ್ದು ಎಲ್ಲ ಹಾಗೆ ಬಿಟ್ಟುಬಿಟ್ಟಿದ್ದಾರೆ. ಓಕೆ, ಕರ್ನಾಟಕದ ಕೆಲವು ಭಾಗಗಳಲ್ಲೂ ಅಂತಹ ಸ್ಥಿತಿ ನಿರ್ಮಾಣವಾದರೆ ಅಚ್ಚರಿ ಇಲ್ಲ. ಸಹ್ಯಾದ್ರಿ ತಪ್ಪಲಿನ ಘನಘೋರ ಪ್ರಾಕೃತಿಕ ವಿಕೋಪ
ಗಳಾಗುವ ಸಾಧ್ಯತೆಗಳು ನಮ್ಮ ರಾಜ್ಯದೊಳಗೂ ಹೆಚ್ಚಿದೆ. ಎದಕ್ಕಂದರೆ ವೆಸ್ಟರ್ನ್ ಘಾಟ್ಸ್ ಪ್ರದೇಶಗಳಲ್ಲಿ ಸೆನ್ಸಿಟಿವ್ ಏರಿಯಾ ಇದೆ. ಓಕೆ, ಆ ಸೆನ್ಸಿಟಿವ್ ಏರಿಯಾಗಳಲ್ಲಿ ಈ ಅರಣ್ಯ ಒತ್ತುವರಿ ಪ್ರಕರಣಗಳು, ರೆಸಾರ್ಟ್ ಕಟ್ಟೋದು, ಹೋಟೆಲ್ ಕಟ್ಟೋದು, ವಿತ್ ಪರ್ಮಿಷನ್ ಕಟ್ಟಿದರೆ ಬೇರೆ, ವಿತೌಟ್ ಪರ್ಮಿಷನ್ ಕಟ್ಟಿದ್ರಿಂದನೇ ಲಾಸ್ಟ್ ಇಯರ್ ಈ ಒಂದು ವಯನಾಡ್ನಲ್ಲಿ ಈ ಸಮಸ್ಯೆ ಆಗಿದ್ದು, ಲ್ಯಾಂಡ್ ಸ್ಲೈಡ್ ಆಗಿದ್ದು, ಪ್ರತಿ ಸರ್ತಿನೂ ಅದು ರಿಪೀಟ್ ಆಗ್ತಾ ಇದೆ. ಬಂಡೀಪುರದಲ್ಲಿ 204, ನಾಗರಹೊಳೆ ವ್ಯಾಪ್ತಿಯಲ್ಲಿ 16, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಭಾಗದಲ್ಲಿ 636, ಮಲೆ ಮಹದೇಶ್ವರ ಬೆಟ್ಟದಲ್ಲಿ 117, ಭದ್ರಾ ಅಭಯಾರಣ್ಯದಲ್ಲಿ 43, ಕಾಳಿ ಹುಲಿ ಯೋಜನಾ ವ್ಯಾಘ್ರದಲ್ಲಿ 709 ಒತ್ತುವರಿ ಪ್ರಕರಣಗಳು ಇಲ್ಲಿವರೆಗೂ ರಿಜಿಸ್ಟರ್ ಆಗಿದ್ದಾವೆ. ಆದರೆ ಇವುಗಳನ್ನು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಆಮೇಲೆ ಹೀಟ್ ಹೆಚ್ಚಿಗೆ ಆಗ್ತಾ ಇದೆ. ಇದರಿಂದ ಎಲ್ಲ ಜನರಿಗೂ ಕೂಡ, ಜಗತ್ತಿನ ಎಲ್ಲ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಆ್ಯಂಡ್ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗೆ ಅರಣ್ಯ ಪ್ರದೇಶದ ಅವಶ್ಯಕತೆ ತುಂಬ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದವೆ ಅಂತ ಗೊತ್ತಿದ್ದರೂ ಕೂಡ ಒತ್ತುವರಿ ಮಾಡಿಕೊಂಡವರನ್ನು ಇನ್ನೂ ಯಾಕೆ ಸರ್ಕಾರ ಸುಮ್ಮನೆ ಬಿಟ್ಟಿದೆ? ಈ ವಿಳಂಬ ಸರಿಯಲ್ಲ. ನಾವೇನ್ರಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಆ ಕಾಡಿರೋದನ್ನು ಕೂಡ ಬುಲ್ಡೋಜರ್ ಹಚ್ಚಿ ಮೈನಿಂಗು ಏನೋ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇವರು ನಮ್ಮ ದೇಶವನ್ನು ಹಾಳು ಮಾಡ್ತಿದ್ದಾರೆ ಅಂತ ಕೂಡ ಈ ಆರ್ಟಿಕಲಲ್ಲಿ ಹೇಳ್ತಾರೆ ಗೈಸ್. ಅರಣ್ಯ ಒತ್ತುವರಿ ಪ್ರಕರಣಗಳನ್ನು ಬೇಗ ವಿಲೇವಾರಿ ಮಾಡಬೇಕು. ಆ್ಯಂಡ್ ಆದಷ್ಟು ಬೇಗ ಯಾರು ಅರಣ್ಯ ಒತ್ತುವರಿಯನ್ನು ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಕೂಡ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಚಾಮರಾಜನಗರ ಜಿಲ್ಲೆ ಶತಮಾನ ಕಂಡ 35 ಶಾಲೆಗಳಿದ್ದಾವೆ. ಇಲ್ಲಿ ಶತಮಾನಗಳನ್ನ ಕಂಡಿದ್ದಾವೆ. ಕರ್ನಾಟಕದೊಳಗೆ ಬಹಳಷ್ಟು ಶಾಲೆಗಳು ಇವತ್ತು ಮುಚ್ಚುತ್ತಿದ್ದಾವೆ ಗೈಸ್. ಕರ್ನಾಟಕದಲ್ಲಿ ಶತಮಾನ ಕಂಡ 3200ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿದ್ದಾವೆ. ಅದರೊಳಗೆ ಚಾಮರಾಜನಗರದಲ್ಲಿನೇ 35 ಇದ್ದಾವೆ. ಗಡಿ ಭಾಗದಲ್ಲಿ ಶಾಲೆಗಳನ್ನು ಪ್ರೊಟೆಕ್ಟ್ ಮಾಡೋದು ಎಷ್ಟು ಕಷ್ಟ. ಅಲ್ಲಿ ಯಾವ ಥರ ಈ ಒಂದು ಮಿಡ್ ಡೇ ಮೀಲ್ಸ್, ಓಕೆ, ಮಧ್ಯಾಹ್ನದ ಬಿಸಿ ಊಟದ ಕೆಲಸ ಕಾರ್ಯಗಳು ನಡೀತವೆ. ಆ್ಯಂಡ್ ಏನೇ ಕಷ್ಟ ಆದರೂ ಕೂಡ ಈ ಶಾಲೆಗಳನ್ನು ಉಳಿಸುವಂಥ ಅವಶ್ಯಕತೆ ಇದೆ. ಬಿಕಾಸ್ ಇವು ಎಷ್ಟೋ ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾವೆ. ಸರ್ಕಾರಿ ಶಾಲೆಗಳೊಳಗೆ 200ರಿಂದ 300 ಮಕ್ಕಳಿದ್ದರೆ ನಿಜಕ್ಕೂ ಬಿಸಿ ಊಟದ ಸಮಸ್ಯೆ. ಸೊ ಅದರ ಕೆಲಸ, ಅಧಿಕ ತರಗತಿಗಳನ್ನು ಪಾಠದ ಹೊತ್ತಿನಲ್ಲಿ ಎಷ್ಟೋ ಮಕ್ಕಳು ಇಂದು ಮೊಟ್ಟೆ ತೆಗೆದುಕೊಳ್ತಾರೆ. ಓಕೆ, ನೋಡಿ, ಮೊಟ್ಟೆ ತಿಂತಿದ್ದಾರೆ. ಆ್ಯಂಡ್ ಬಿಸಿ ಊಟದೊಳಗೆ ಈ ಒಂದು ಒಳ್ಳೆಯ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಕೊಡ್ತಿದ್ದಾರೆ. ಅದರ ಜೊತೆಗೆ ಯಾವ ಮಕ್ಕಳು ಮೊಟ್ಟೆಯನ್ನು ತಿನ್ನೋದಿಲ್ಲೋ ಅವರಿಗೆ ಬಾಳೆಹಣ್ಣನ್ನು ಕೊಡ್ತಿದ್ದಾರೆ. ಇವತ್ತಿನ ಸರ್ಕಾರಿ ಶಾಲೆಗಳಲ್ಲಿ ನೋ ಡೌಟ್ ಈ ವ್ಯವಸ್ಥೆಯೂ ಇಂಪ್ರೂವ್ ಆಗ್ತಾ ಇದೆ, ಬಟ್ ಶಿಕ್ಷಣ ಇಫೆಕ್ಟಿವ್ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಹೋಗ್ತಾ ಇರುವಂಥ ಮಕ್ಕಳು ಶಿಕ್ಷಣವನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ಆ್ಯಂಡ್ ಶಿಕ್ಷಕರು ಸೀರಿಯಸ್ ಆಗಿ ತೊಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೋ ಇಲ್ಲೋ ಅನ್ನುವಂಥ ಭಯ ಕೂಡ ಇದೆ. ಹೀಗಾಗಿ ಹೆಚ್ಚೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದ್ದಾವೆ. ಸೊ ಅವು ಮುಚ್ಚದೇ ಇರುವ ಹಾಗೆ ನಾವು ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇವತ್ತು ಇದೆ ಅಂತ ಕೂಡ ಇವರು ಹೇಳ್ತಾರೆ ಗೈಸ್. ನೆಕ್ಸ್ಟ್, ಅಡುಗೆ ಎಣ್ಣೆಯಿಂದ ವಿಮಾನ ಇಂಧನ. ಈ ಅಡುಗೆ ಮಾಡಿ ಏನು ಆಯಿಲ್ ಉಳಿದಿರ್ತದೋ, ಏನೋ ಕರೆದು ಆಯಿಲ್ ಉಳಿದಿರ್ತದೋ ಅದನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಅದರಿಂದ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಮಾಡಬಹುದು ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಎಣ್ಣೆ ಸಂಗ್ರಹವನ್ನು ಮಾಡಿ ಒಂದು ಕಡೆ ಎಲ್ಲ ಹೋಟೆಲ್ಲು ಎಲ್ಲ ಕಡೆಯಿಂದ ತಂದು ಈ ಥರ ನಾವು ಉಪಯೋಗ ಮಾಡಿ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಮಾಡಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಅದಕ್ಕೆ ರಿಸರ್ಚ್ ಏನಿದೆಯೋ ಅದು ನಡೀತಾ ಇದೆ. ಹರಿಯಾಣದ ಪಾಣಿಪತ್ನಲ್ಲಿರುವ ಸಂಸ್ಕರಣಾ ಘಟಕದಲ್ಲಿ ಇದನ್ನು ಒಂದು ಕಡೆ ಹಾಕಿ ಅಲ್ಲಿಂದ ಈ ಪ್ರೊಸೆಸ್ ಶುರು ಆಗುತ್ತೆ. ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಟೀಮ್ ಇದೆ ಅಂತ ಕೂಡ ಹೇಳಿದ್ದಾರೆ. ದಟ್ಸ್ ಗುಡ್. ಇಷ್ಟೊಂದು ನಾವೇನ್ರಿ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ನ ಪ್ರೊಡಕ್ಷನ್ ಮಾಡಿದರೆ ನಮ್ಮ ದೇಶದಿಂದ ಏನು ಬೇರೆ ದೇಶಗಳಿಂದ ತರಿಸ್ಕೊತಿದ್ವಿ, ನಮ್ಮ ದೇಶದ ಫಾರೆಕ್ಸ್ ರಿಸರ್ವ್ಸ್ಗಳನ್ನು ಕೊಡ್ತಿದ್ವಿ, ಡಾಲರ್ನ ಕೊಡ್ತಿದ್ವಿ. ಸೊ ಅದರ ಹಾವಳಿ ಕೂಡ ಕಡಿಮೆ ಆಗುತ್ತೆ ಗೈಸ್. ದಿಸ್ ಈಸ್ ಗುಡ್. ನೆಕ್ಸ್ಟ್, ಮಕ್ಕಳ ಶಿಕ್ಷಣಕ್ಕಾಗಿ ಹೂಡಿಕೆ ಹೇಗೆ ನೋಡಿ. ಮ್ಯೂಚುವಲ್ ಫಂಡ್ ಆಯ್ಕೆಯೂ ಕೂಡ ಒಳಿತು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೂಡಿಕೆ ಮಾಡುವಾಗ ಸಾಂಪ್ರದಾಯಿಕ ಯೋಜನೆಗಳನ್ನಷ್ಟೇ ನೆಚ್ಚಿಕೂಡುವುದು ಸರಿಯಲ್ಲ. ಹಣದುಬ್ಬರ ವೇಗವಾಗಿ ಮುನ್ನುಗ್ತಾ ಇದೆ. 6ರಿಂದ 7 ವರ್ಷಕ್ಕೊಮ್ಮೆ ಶಿಕ್ಷಣ ವೆಚ್ಚಗಳು ದುಪ್ಪಟ್ಟಾಗ್ತಾ ಇದ್ದಾವೆ. ಓಕೆ, ಈ ಕಾರಣದಿಂದ ಮ್ಯೂಚುವಲ್ ಫಂಡ್ಗಳನ್ನು ಪರಿಗಣಿಸುವುದು ಒಳಿತು. ಮಕ್ಕಳನ್ನು ಕೇಂದ್ರೀಕರಿಸಿಕೊಂಡು ಮ್ಯೂಚುವಲ್ ಫಂಡ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳನ್ನು ಇದಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದು.
ಭಾರತದಲ್ಲಿ ಮಕ್ಕಳನ್ನು ಕೇಂದ್ರವಾಗಿಟ್ಟುಕೊಂಡು ಮ್ಯೂಚುವಲ್ ಫಂಡ್ ಯೋಜನೆಗಳ ಸಂಖ್ಯೆ 10ಕ್ಕೂ ಹೆಚ್ಚಿವೆ. ಈ ಯೋಜನೆಗಳನ್ನು ಶಿಕ್ಷಣ ಅಥವಾ ಮದುವೆ ಉದ್ದೇಶಕ್ಕಾಗಿ ಕೂಡ ಬಳಸಬಹುದು. ಸಾಮಾನ್ಯವಾಗಿ ಇಂತಹ ಮ್ಯೂಚುವಲ್ ಫಂಡ್ ಹೂಡಿಕೆಗಳು 5 ವರ್ಷದ ಲಾಕ್ ಇನ್ ಅವಧಿ ಹೊಂದಿರ್ತವೆ. ಇಂಥವು ನಿಮಗೆ ಸರಿ ಹೊಂದದಿದ್ದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್, ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗಳನ್ನು ಕೂಡ ನೀವು ಟ್ರೈ ಮಾಡಬಹುದು. ಆ್ಯಂಡ್ ವಾರ್ಷಿಕವಾಗಿ 12%ಗೆ ನೀವು ಬಡ್ಡಿಯನ್ನು ನಿರೀಕ್ಷಿಸಬಹುದು. ನೀವು ಯಾವ ಮ್ಯೂಚುವಲ್ ಫಂಡ್ ಪರಿಗಣಿಸಬೇಕು ಎಂಬುದನ್ನು, ನೀವು ಎಷ್ಟು ರಿಸ್ಕ್ ತೆಗೆದುಕೊಳ್ಳಲು ತಯಾರಿದ್ದೀರಿ ಮತ್ತು ಹೂಡಿಕೆ ಎಷ್ಟು ಸಮಯ ಕೊಡುತ್ತೀರಿ ಎನ್ನುವುದರ ಮೇಲೆ ಇದು ನಿಂತಿರುತ್ತದೆ. ಓಕೆ, ಸೊ ನೀವು ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತಾರೆ ಗೈಸ್. ನೀವು ಇದಕ್ಕೆ ಏಜೆಂಟ್ಸ್ ಇರ್ತಾರೆ ಆ್ಯಂಡ್ ಪ್ರಾಪರ್ ಏಜೆಂಟ್ಸ್ನ ಮೀಟ್ ಮಾಡಿ ಅವ್ರ ಕಡೆಯಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಉತ್ತಮ ಹೂಡಿಕೆಗಳು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ. ಹೆಣ್ಣು ಮಕ್ಕಳ ಸಂಬಂಧ ಅವರು 18 ವರ್ಷ ಆಗುವವರೆಗೂ ಯು ಕ್ಯಾನ್ ಪೇ, ಎಷ್ಟು ದುಡ್ಡು ಇರ್ತಾವೆ ನಿಮ್ಮ ಕಡೆ ಪ್ರತಿ ತಿಂಗಳು ಅಷ್ಟು ಮಾಡಬಹುದು. ಆ್ಯಂಡ್ 18 ವರ್ಷ ಆದ ನಂತರ ಅದಕ್ಕೆ ಸರ್ಕಾರ ಕೂಡ ಇಂಟ್ರೆಸ್ಟ್ ಹಾಕಿ ದುಡ್ಡು ಹಾಕಿ ಕೊಡುವಂಥ ಒಂದು ಯೋಜನೆ ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆ. ಎಜುಕೇಷನ್ಗೆ, ಮುಂದೆ ಹೆಣ್ಣುಮಕ್ಕಳ ಮದುವೆಗೆ ಎಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ. ಸೊ ಆದ್ದರಿಂದ ಇದನ್ನು ನೋಡ್ಬೋದು. ಆ್ಯಂಡ್ ಸಾರ್ವಜನಿಕ ಭವಿಷ್ಯ ನಿಧಿ PPF, ಓಕೆ, ಪ್ರಾವಿಡೆಂಟ್ ಫಂಡ್ ಒಳಗೂ ಕೂಡ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಇವೆಲ್ಲ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾವೆ ಆ್ಯಂಡ್ ಎಜುಕೇಷನ್ಗೆ ಮುಂದೆ ಹೋದಂಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ ಗೈಸ್. ನೆಕ್ಸ್ಟ್, ಅಮೇರಿಕಾ ತಂಡದ ಭೇಟಿ ಮುಂದಕ್ಕೆ. ಟ್ರೇಡ್ ಒಂದು ಅಗ್ರಿಮೆಂಟ್ಸ್ ಆಗುವಿದ್ದಾವೆ ಅಮೇರಿಕಾ ಮತ್ತು ಇಂಡಿಯಾದು. ಆದಷ್ಟು ಬೇಗ ಆಗಲಿ ಅಂತ ನಾವು ವಿಶ್ ಮಾಡೋಣ ಗೈಸ್. ಬಿಕಾಸ್ ಬಹಳಷ್ಟು ಕೃಷಿ ಉತ್ಪನ್ನಗಳು, ಮಾರುಕಟ್ಟೆ, ಹೈನುಗಾರಿಕೆ ಮಾರುಕಟ್ಟೆಯ ಉತ್ಪನ್ನಗಳು, ಇವಕ್ಕೆಲ್ಲದಕ್ಕೂ ಕೂಡ ಪರ್ಮಿಷನ್ ಕೊಡಬೇಕು, ಕೊಡಬಾರ್ದು, ಯಾವಕ್ಕೆ ಎಷ್ಟೆಷ್ಟೆಲ್ಲ ಟ್ಯಾಕ್ಸ್ನ ಹಾಕಬೇಕು, ಬಿಕಾಸ್ 50% ಇದ್ದಿದ್ದನ್ನು ಪರಿಷ್ಕರಣೆ ಮಾಡ್ತಾರೋ ಇಲ್ಲೋ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಒಂದು ಡೌಟ್ಸ್ಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಲೆಟ್ಸ್ ಹೋಪ್ ಇಟ್ ವಿಲ್ ಕ್ಲಿಯರ್ ಆಲ್ ದ ಡೌಟ್ಸ್. ಆದಷ್ಟು ಬೇಗ ಕ್ಲಿಯರ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ವಾಹನಗಳಿಗೆ ಕಡಿಮೆ ಮಟ್ಟದ ತೆರಿಗೆ, GST ವ್ಯವಸ್ಥೆಯಲ್ಲಿ ಬದಲಾವಣೆ. ಸೊ ಓಕೆ, ಆದೀತೆ ವಾಹನಗಳ ಬೆಲೆ ಇಳಿಕೆ ಅಂತ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ನಿಮಗೆಲ್ಲ ಗೊತ್ತಿದ್ದಂಗೆ ದೀಪಾವಳಿ ಧಮಾಕಾಗಿ GST ತೆರಿಗೆಯನ್ನು ಕಡಿಮೆ ಮಾಡ್ತೀವಿ ಅಂತ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಈವನ್ ವಾಹನಗಳ ಪ್ರೊಡಕ್ಷನ್ ಮೇಲೂ ಕೂಡ ಈ ಒಂದು GSTಯನ್ನು ಹಾಕ್ತಾರೆ. ಸೊ ಈಗ ಕಡಿಮೆ ಮಾಡಿದ್ದು ಎಷ್ಟು ಮಟ್ಟಿಗೆ ಈ ಒಂದು ದುಡ್ಡು ಉಳಿತಾಯ ಆಗಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನಲ್ಲಿ ಈ ಆಟೋಮೊಬೈಲ್ ಇಂಡಸ್ಟ್ರಿ ಇದೆ. ವಾಹನಗಳ ಇಂಜಿನ್ ಸಾಮರ್ಥ್ಯ ಹಾಗೂ ವಾಹನಗಳ ಉದ್ಯಮವನ್ನು ಆಧಾರವಾಗಿಟ್ಟುಕೊಂಡು ಓಕೆ, ತೆರಿಗೆ ಪ್ರಮಾಣವನ್ನು 29ರಿಂದ 50% ಇರುತ್ತದೆ. ಪೆಟ್ರೋಲ್ ಚಾಲಿತ ಸಣ್ಣ ಕಾರುಗಳಿಗೆ 20% ತೆರಿಗೆ ಪಾವತಿಸಬೇಕಾಗುತ್ತದೆ. ಆ್ಯಂಡ್ SUVಗಳಿಗೆ 50% ತೆರಿಗೆ ಇರುತ್ತದೆ. ವಿದ್ಯುತ್ ಚಾಲಿತ ವಾಹನಗಳಿಗೆ 5% ನಿಗದಿ ಮಾಡಲಾಗಿದೆ. ಈಗ ಏನು ಬದಲಾವಣೆ ಮಾಡ್ತಾರೆ ಆವಾಗ ಯಾವ ಥರ ಚೇಂಜ್ ಆಗುತ್ತೆ, ಎಷ್ಟು ತೆರಿಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವಾಹನಗಳನ್ನು ಯಾವ ಒಂದು ಸೆಗ್ಮೆಂಟ್ ಒಳಗೆ ಹಾಕ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಅಂತ ಇದು ಹೇಳುತ್ತೆ ಗೈಸ್. ಅಫ್ಕೋರ್ಸ್ ಲಕ್ಸರಿ ವಾಹನಗಳು ಅಂತ ಏನಿದಾವೆ, ಆಮೇಲೆ ತಂಬಾಕು ಪ್ರಾಡಕ್ಟ್ಗಳೇನಿದ್ದಾವೆ ಅವುಗಳ ಮೇಲೆ 40% ಅಂತೂ ನಾವು ಹಾಕ್ತೀವಿ ಅಂತ ಮೊದಲೇ ಹೇಳಿದ್ದಾರೆ. ಮಿಡಲ್ ಕ್ಲಾಸ್ಗೆ ಏನಾದರೂ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದೆಯಾ? GST ಇಂಪ್ಲಿಮೆಂಟೇಷನ್ ಅಂದರೆ ಬದಲಾವಣೆಯಿಂದ ಗೊತ್ತಾಗುತ್ತೆ. ನೆಕ್ಸ್ಟ್, ಫಾಕ್ಸ್ಕಾನ್ ಬೆಂಗಳೂರು ಘಟಕ ಕಾರ್ಯಾರಂಭ. ಇದು ಅಮೇರಿಕಾದ ಒಂದು ಬೇಸ್ನ ಕಂಪನಿಯಾಗಿದೆ ಆ್ಯಂಡ್ ಇದು ಚೆನ್ನೈ ಒಳಗಿತ್ತು, ಈಗ ಬೆಂಗಳೂರಿನೊಳಗೂ ಕಾರ್ಯಾರಂಭ ಮಾಡಿದೆ. ಇದು ಐಫೋನ್ಗಳನ್ನು ಪ್ರೊಡಕ್ಷನ್ ಮಾಡುತ್ತೆ, ಆ್ಯಪಲ್ ಐಫೋನ್ಗಳನ್ನ ಪ್ರೊಡಕ್ಷನ್ ಮಾಡುವಂಥ ಒಂದು ಕಂಪನಿ ಆಗಿದೆ ಗೈಸ್. ಓಕೆ, ಸೊ ಇವಿಷ್ಟು ಇವತ್ತಿನ ಪ್ರಜಾವಾಣಿ ಪೇಪರ್ ಒಳಗೆ ಬಂದಿದ್ದು. ಕಟುವಾದಲ್ಲಿ ಈ ಒಂದು ಮೆಗಾ ಸ್ಫೋಟ, ಭೂಕುಸಿತ ನಿಮಗೆಲ್ಲ ಗೊತ್ತಿದೆ. ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಆದಂಥ ಒಂದು ಇನ್ಸಿಡೆಂಟ್ ಆ್ಯಂಡ್ ಇಟ್ಸ್ ಡಿಸಾಸ್ಟ್ರಸ್ ಗೈಸ್. ಪ್ರತಿ ವರ್ಷವೂ ಕೂಡ ಈ ಉತ್ತರಾಖಂಡ್ ಆಗಿರ್ಬೋದು, ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ಈ ಒಂದು ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಈ ಮೇಘ ಸ್ಫೋಟ ಆಗಿರ್ಬೋದು, ಇವು ಸಾಮಾನ್ಯವಾಗಿದ್ದಾವೆ. ಹಿಮಾಲಯನ್ ರೀಜನ್ ಒಳಗೆ ಈವನ್ ಇಂಡಿಯನ್ ಮಿಲಿಟರಿ ಇರುವಂಥ ಶೋಲ್ಜರ್ಸ್ಗಳು ಕೂಡ ಇದರೊಳಗೆ ತಮ್ಮ ಜೀವವನ್ನು ಲಾಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮೀನ್ಸ್ ಜೀವವನ್ನು ಕಳ್ಕೊಂಡಿದ್ದಾರೆ. ಆ್ಯಂಡ್ 60 ಜನಕ್ಕೂ ಹೆಚ್ಚು ಜನ ಇದರೊಳಗೆ ಮೃತಪಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ವೆರಿ ಬ್ಯಾಡ್. ಆ್ಯಂಡ್ ಅದಕ್ಕೇ ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ಹೋದಾಗ ಇಂಥ ಒಂದು ಇನ್ಸಿಡೆಂಟ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದ್ದಾವೆ ಗೈಸ್. ಓಕೆ,
ನೆಕ್ಸ್ಟ್, ಎಲ್ಲವೂ ನ್ಯಾಯಾಂಗ ನಿಂದನೆ ಅಲ್ಲ. ನೋಡಿ, ತಾನು ಹೊರಡಿಸಿರುವ ಪ್ರತಿಯೊಂದು ನಿರ್ದೇಶನದ ಉಲ್ಲಂಘನೆ ನ್ಯಾಯಾಂಗ ನಿಂದನೆ ಎನಿಸುವುದಿಲ್ಲ ಎಂದು ಮಹತ್ವದ ತೀರ್ಪನ್ನು ದೆಹಲಿ ಹೈಕೋರ್ಟ್ ಹೇಳಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿತ್ತು ಗೈಸ್. ಆ್ಯಂಡ್ ಎಸ್, ಅವ್ರು ಹೇಳಿದ್ದನ್ನು ನಾವೇ ಕೋರ್ಟ್ ಹೇಳಿದ್ದನ್ನು ಕೋರ್ಟ್ನೇ ರಿವ್ಯೂ ಮಾಡೋದ್ರೊಳಗೆ ಏನು ತಪ್ಪಿದೆ, ವಿಭಾಗೀಯ ಪೀಠದ ಮೊದಲು 2023 ಜುಲೈ 27 ಮತ್ತು ಆ ಬಳಿಕ 2024 ಈ ದಾಖಲೆಗಳನ್ನು ಒದಗಿಸಲಾಗಿತ್ತು. ಸೊ ಅಂದರೆ ಅವರೇ ಕೊಟ್ಟಿರುವಂಥ ಜಜ್ಮೆಂಟ್ನ ಅವರೇ ರಿವರ್ಸ್ ಮಾಡೋದ್ರಿಂದ ಇದನ್ನು ಹೆಂಗೆ ನ್ಯಾಯಾಂಗ ನಿಂದನೆ ಅಂತ ಕರಿತೀರಿ, ಅದೇನಲ್ಲ ಅಂತ ಆರ್ಟಿಕಲ್ ಹೇಳ್ತಾ ಇದೆ ಗೈಸ್. ಓಕೆ, ಇದು ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವಂಥ ಆರ್ಟಿಕಲ್ಸ್. ಈಗ ದ ಹಿಂದೂ ಅಲ್ಲಿ ಫ್ರಂಟ್ ಪೇಜಿಂದ ಬರೋಣ. ಎಸ್, ಕೆಲವೊಂದಿಷ್ಟು ಆರ್ಟಿಕಲ್ ಇದ್ದಾವೆ, ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗ್ತವೆ ಇವತ್ತಿನ ಹಿಂದೂ. ಎಸ್ ಗೈಸ್, ಹಾಂ, ಫಸ್ಟಿಗೆ ವೋಟ್ ಥೆಫ್ಟ್ ರ್ಯಾಂಪೆಂಟ್, BJP ಈಸ್ ವಿನ್ನಿಂಗ್ ಬೈ ಫಾಲ್ಸ್ ಮೀನ್ಸ್. ರಾಹುಲ್ ಗಾಂಧಿ ಹೇಳ್ತಿದ್ದಾರೆ BJP ಅವರು ತಪ್ಪು ಮಾಡಿ ಗೆಲ್ತಿದ್ದಾರೆ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆನ್ಸರ್ ಮಾಡ್ತಾ ಇಲ್ಲ ಅಂತ. ಎಸ್, ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ನಿನ್ನೆ ಆನ್ಸರ್ ಮಾಡಿದೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ, ಅದಕ್ಕೆ ಅಪೋಸಿಷನ್ ಏನು ಹೇಳುತ್ತೆ ಅಂತ ನೋಡೋಣ. ನೆಕ್ಸ್ಟ್, ಫೈಲ್ ಅಫಿಡವಿಟ್ ಇನ್ 7 days ಆರ್ apologies to entire country. Election Commission of India warned Rahul Gandhi don't spread misinformation or disinformation among the people and don't use parliamentary language like vote chore. Okay, for constitutional body Election Commission of India, but Election Commission of India have to answer all the questions which the citizen ask. In fact, Rahul Gandhi is also citizen, they have to answer for this. Next, center's GST reforms will benefit the poor and middle class. Modi ji is telling that GST ಅನ್ನು ರೆಡ್ಯೂಸ್ ಮಾಡಲಿಕ್ಕೆ ಬರೀ ಇವನ್ ನಮ್ಮ ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಸರ್ಕಾರ ಮಾಡ್ತಿದೆ ಅಂತಲೂ ಅನ್ಕೋಬೇಡ್ರಿ ಗೈಸ್. ಬಿಕಾಸ್ ಅಮೇರಿಕಾ ನಮ್ಮ ಮೇಲೆ ಜಾಸ್ತಿ ತೆರಿಗೆ ಹಾಕಿದ್ರಿಂದ ಅಲ್ಲಿಂದ ಬರ್ತಾ ಇರುವಂಥ ವಸ್ತುಗಳು ಕಮ್ಮಿ ಆಗ್ತವೆ. ಸೊ ಹೀಗಾಗಿ ನಮ್ಮ ದೇಶದೊಳಗಿರುವಂಥ ವಸ್ತುಗಳನ್ನೇ ಜಾಸ್ತಿ ಜನ ಉಪಯೋಗ ಮಾಡಲಿ ಅಂತ ಕೂಡ, ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ನೆಕ್ಸ್ಟ್, CP Radhakrishnan, NDA's vice presidential candidate, as I told you earlier also. ಓಕೆ, ಕನ್ನಡ ಪೇಪರ್ ಒಳಗೂ ಕೂಡ ಬಂದಿತ್ತು. ಪ್ಲೆಕ್ಸಿಸ್ ಓಮಿನಿ ಪ್ರೆಸೆಂಟ್ ಒಂದು ವೆಕ್ಯಾಬ್ಲರಿನ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಓಕೆ, ಪ್ಲೆಕ್ಸಿಸ್ ಆರ್ ಓಮಿನಿ ಪ್ರೆಸೆಂಟ್ ಇನ್ ಸಿಟಿ ಡೆಸ್ಪೈಟ್ ಬ್ಲ್ಯಾಂಕೆಟ್ ಬ್ಯಾನ್. ಸೊ ಇಷ್ಟೆಲ್ಲ ಬ್ಯಾನ್ ಮಾಡಿದರೂ ಕೂಡ ಈ ಒಂದು ಇದನ್ನು ಹಾಕೋದು, ಈ ಒಂದು ಪೋಸ್ಟರ್ಗಳನ್ನು ಹಾಕೋದು ನಿಂತಿಲ್ಲ. ಓಮಿನಿ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಎವ್ರಿವೇರ್. ಓಕೆ, ಸೊ ಎಲ್ಲ ಕಡೆ ಇರುವಂಥದ್ದು ಅಂತ ಅರ್ಥ ಆಗುತ್ತೆ ಗೈಸ್. ಸೊ ದೀಸ್ ಪೋಸ್ಟರ್ಸ್ ಆರ್ ಓಮಿನಿ ಪ್ರೆಸೆಂಟ್. ಓಕೆ ಅಂತ ಒಂದು ಆರ್ಟಿಕಲ್ ಬಂದಿದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಮಾರ್ಕ್ ಶೀಟ್ ಸ್ಕ್ಯಾಮ್ ಇನ್ ಗುಲ್ಬರ್ಗಾ ಯೂನಿವರ್ಸಿಟಿ ಕಾಸಸ್ ಲಾಸ್ ಆಫ್ 11 crore rupees. ಬರೀ ಇಂಥ ನೋಡ್ರು ಗೈಸ್. ಓಕೆ, ಮಾರ್ಕ್ ಶೀಟ್ ಅನ್ನೇ ಕದ್ಕೊಂಡು ಹೋಗ್ಯಾರಂತ. ಓಕೆ, ಸೊ ಅಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಿದ್ದಾರೆ. ಅಂಥ ಯೂನಿವರ್ಸಿಟಿ ಒಳಗೆ ಸ್ಕ್ಯಾಮ್ಸ್ಗಳು ಕೂಡ ನಡೀತವೆ ಅಂತ ಬಂದಿದೆ ಗೈಸ್. ನೋಡಿ, ರೋಲ್ ರೀಕಾಲ್, ದ ಸುಪ್ರೀಂ ಕೋರ್ಟ್ಸ್ ಇಂಟರ್ವೆನ್ಷನ್ ಹೈಲೈಟ್ಸ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರೊಸೀಜರಲ್ ಫೇಲ್ಯೂರ್ಸ್. ಆರ್ಟಿಕಲ್ ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಡೆಫಿನೆಟ್ಲಿ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಇವ್ರು ಮಾಡ್ತಾ ಇರುವಂಥ ಒಂದು ಕೆಲಸನ ಸರಿಯಾಗಿ ಮಾಡದೇ ಇರೋದಕ್ಕೇ ಅದು ಸುಪ್ರೀಂ ಕೋರ್ಟ್ವರೆಗೂ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಕೆಲವೊಬ್ಬರು ಇಷ್ಟು ಹೇಳ್ತಾರೆ ಗೈಸ್. ಓಕೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಬಿಹಾರದೊಳಗೆ ಇದನ್ನು ಮಾಡುವುದರ ಮೂಲಕ 65 ಲಕ್ಷ ವೋಟರ್ಸ್ಗಳನ್ನು ಏನು ವೋಟರ್ಸ್ ಲಿಸ್ಟಿಂದ ತೆಗೆದಿದ್ದಾರೆ, ಅವಾಗಿಂದನೂ ಕೂಡ ಈ ಕಾಂಟ್ರವರ್ಸಿ ಜನರೇಟ್ ಆಗ್ತಾ ಇದೆ. ಡಬಲ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಡುಪ್ಲಿಕೇಟ್ ಆಫ್ ವೋಟ್ ಆಗಿರ್ಬೋದು, ಡುಪ್ಲಿಕೇಟ್ ಆಫ್ ಫೋಟೋ ಆಗಿರ್ಬೋದು, ಡುಪ್ಲಿಕೇಟ್ ಆಫ್ ಅಡ್ರೆಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿದವ್ರನ್ನ ಬಿಟ್ಟಿದ್ದಾರೆ. ಆಮೇಲೆ 17 ಜನ ಯಾವುದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಿಪೋರ್ಟ್ ಕೊಟ್ಟಿದೆ ಇವರೆಲ್ಲ ಡೆಡ್ ಆಗಿದ್ದಾರೆ ಅಥವಾ ಬಿಹಾರ್ ಬಿಟ್ಟು ಹೋಗಿದ್ದಾರೆ ಅಂತ, ಅವರೆಲ್ಲರೂ ಬಂದು ಕೋರ್ಟ್ನಲ್ಲಿ ತಮ್ಮ ಅಳಲನ್ನು ಹೇಳ್ಕೊಂಡಿದ್ದಾರೆ. ನಾವು ಸತ್ತೇ ಇಲ್ಲ, ಬಟ್ ಎಲೆಕ್ಷನ್ ಕಮಿಷನ್ ನಾವು ಸತ್ತೀವಿ ಅಂತ ಹೇಳಿ ನಮ್ಮ ವೋಟನ್ನು ತೆಗೆದು ಹಾಕಿದ್ದಾರೆ ಅಂತ ಕೂಡ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಗೈಸ್, ಹೌ ಡಿಸಾಸ್ಟರ್ ಇಟ್ ಈಸ್. ಅದಕ್ಕೇ ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು ಕೆಲಸ ಅದನ್ನು ಕರೆಕ್ಟಾಗಿ ಮಾಡದೇ ಇರೋದಕ್ಕೇ ಇವತ್ತು ಆ ಕೇಸು ಸುಪ್ರೀಂ ಕೋರ್ಟ್ಗೆ ಬಂದಿದೆ ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳುತ್ತೆ ಗೈಸ್. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ ಅನ್ನು ನೀವು
ಮೂಲವಾಗಿಟ್ಕೊಂಡು ಇದನ್ನು ಚೆಕ್ ಮಾಡಿರಿ, ಚೇಂಜ್ ಮಾಡಿರಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆ್ಯಂಡ್ ಲೆಟ್ ಸಿ 65 ಲ್ಯಾಕ್ ವೋಟರ್ಸ್ ಲಿಸ್ಟ್ನ ಕೊಡ್ರಿ ಅಂತ ಕೇಳ್ಯಾರ, ಇವ್ರು ಕೊಟ್ಟಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು. ಅದನ್ನು ಮತ್ತೆ ಏನು ಫ್ರಾಡ್ ಆಗಿದ್ದಾವೆ ಅಂತ ಆಮೇಲೆ ಹೇಳಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇದು ಸುಪ್ರೀಂ ಕೋರ್ಟ್ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರಿಗೆ ಶೋಭೆ ತರುವಂಥದ್ದಲ್ಲ. ಎವ್ರಿ ಸಿಟಿಜನ್ ಶುಡ್ ಹ್ಯಾವ್ ವೋಟಿಂಗ್ ರೈಟ್, ಅದಕ್ಕೆ ಒಂದು ಬೆಲೆ ಇದೆ, ಅದನ್ನು ಹಾಳು ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್ ನ್ಯೂ ಸ್ಟಾರ್ಟ್. ಯುಕ್ರೇನ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಮಸ್ಟ್ ಬಿ ಅಡ್ರೆಸ್ಡ್ ಫಾರ್ ಲಾಸ್ಟಿಂಗ್ ಪೀಸ್. ಡೊನಾಲ್ಡ್ ಟ್ರಂಪ್ ಮತ್ತು ವ್ಲಾಡಿಮಿರ್ ಪುಟಿನ್ ಅಲೆಕ್ಸಾದೊಳಗೆ ಮೀಟಿಂಗ್ ಆಗಿತ್ತು ರೀಸೆಂಟ್ಲಿ, ನಿನ್ನೆ ತಾನೇ. ಸೊ ಆ ಮೀಟಿಂಗ್ ಒಳಗೆ ಎಸ್ ದೇ ಟಾಕ್ಡ್ ಅಬೌಟ್ ಈವನ್ ಯುಕ್ರೇನ್ ಆ್ಯಂಡ್ ರಷ್ಯಾ ವಾರ್ ಆಲ್ಸೋ. ಓಕೆ, ಆ್ಯಂಡ್ ಅಮೇರಿಕಾ ವಾಂಟ್ ಟು ಸಪೋರ್ಟ್ ಫಾರ್ ಪೀಸ್. ಎರಡೂ ದೇಶಗಳು ಪೀಸಿಂದ ಇದ್ದರೆ ಸಾಕು, ಬಿಕಾಸ್ ಯುಕ್ರೇನ್, ಓಕೆ, ಇಟ್ಸ್ ಅ ಸ್ಮಾಲ್ ಕಂಟ್ರಿ, ಯುಕ್ರೇನ್ ವಾಂಟ್ ಟು ಜಾಯಿನ್ ಯುರೋಪಿಯನ್ ಯೂನಿಯನ್ ಆ್ಯಂಡ್ ಬಟ್ ದಿಸ್ ರಷ್ಯಾ ಈಸ್ ನಾಟ್ ಅಲವಿಂಗ್ ಟು ಜಾಯಿನ್, ಬಿಕಾಸ್ ಯುಕ್ರೇನ್ದು ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಕೂಡ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಯುಕ್ರೇನ್ಗೆ ಅಮೆರಿಕ ಸಪೋರ್ಟಿವ್ ಕೂಡ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಭಾರತಕ್ಕೆ ಡೆಫಿನೆಟ್ಲಿ ಇಟ್ಸ್ ಗುಡ್, ಯಾಕಂದರೆ ಭಾರತಕ್ಕೆ ರಷ್ಯಾ ಕೂಡ ಸಪೋರ್ಟಿವ್ ಆಗಿದೆ ಆ್ಯಂಡ್ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಅಂತ ಬಂದಿದೆ. ಲೆಟ್ ಸಿ 50% ಟ್ಯಾರಿಫ್ ಏನು ಮಾಡ್ತಾರೆ, ಓಕೆ, ಸೊ ಹಾಕ್ತಾರಿಲ್ಲೋ ಅನ್ನೋದನ್ನು ನೋಡೋಣ. ಇನ್ ನಮೀಬಿಯಾ ಇಂಡಿಯಾ ಶೋಸ್ ಅ ನ್ಯೂ ವೇ ಟು ಎಂಗೇಜ್ ಆಫ್ರಿಕಾ. ನೋಡಿರಿ, ಆಫ್ರಿಕಾ ಮತ್ತು ಇಂಡಿಯಾದ ನಡುವೆ ಮೊದಲಿನಿಂದನೂ ಅವಿನಾಭಾವ ಸಂಬಂಧ ಇದೆ. ಆ್ಯಂಡ್ ವಿ ಹ್ಯಾಡ್ ವೆರಿ ಗುಡ್ ರಿಲೇಷನ್ಸ್ ಬಿಕಾಸ್ ಅವರ್ ಫೋರ್ ಫಾದರ್ಸ್ ಲೈಕ್ ಗಾಂಧೀಜಿ ಆ್ಯಂಡ್ ಮೆನಿ ಪೀಪಲ್ ವೆಂಟ್ ಟು ಸೌತ್ ಆಫ್ರಿಕಾದೊಳಗೆ. ಆ್ಯಂಡ್ ಸೌತ್ ಆಫ್ರಿಕಾ ಇಸ್ ಆಲ್ಸೋ ರೂಲ್ಡ್ ಬೈ ಬ್ರಿಟಿಷ್ ಆ್ಯಂಡ್ ಈವನ್ ಇಂಡಿಯಾ ಇಸ್ ಆಲ್ಸೋ ರೂಲ್ಡ್ ಬೈ ಬ್ರಿಟಿಷ್. ಅವಾಗಿನ ದಿನ ಕೂಡ ಮೆನಿ ಸಿಮಿಲಾರಿಟೀಸ್ ಇರೋದನ್ನು ಕಾಣ್ತೀವಿ. ಆ್ಯಂಡ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ರೀಸೆಂಟ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಸಿಟೆಡ್ ಟು ನಮೀಬಿಯಾ. ಓಕೆ, ಆಫ್ರಿಕನ್ ಕಂಟ್ರಿ ನಮೀಬಿಯಾಗೆ ವಿಸಿಟ್ ಮಾಡಿದ್ದಾರೆ. ಆ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ. ಆ್ಯಂಡ್ ಅಷ್ಟೇ ಅಲ್ಲ, ದ ಪೀಸ್ ಕೀಪಿಂಗ್ ಫೋರ್ಸ್ ಇನ್ ನಮೀಬಿಯಾ, ಓಕೆ, ಸೊ ಇಂಡಿಯಾ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ಪೀಸ್ ಕೀಪಿಂಗ್ machine contributor to the world. Okay, so New Delhi is quite reshaping its Africa engagement with smart and issue based partnership. ಆಫ್ರಿಕಾಗೆ ಅತಿ ಹೆಚ್ಚು ಮೆಡಿಸಿನ್ನ ಕಳಿಸುವವರು ನಾವಾಗಿದ್ದೀವಿ, ಆಫ್ರಿಕಾದೊಳಗೆ ಅಗ್ರಿಕಲ್ಚರ್ ಮಾಡ್ತಾ ಇರೋರು ನಾವಾಗಿದ್ವಿ. ಅಷ್ಟೇ ಯಾಕೆ, ಈವನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಮೀಬಿಯಾ ಅವರು ಕೂಡ ನಮ್ಮ ಜೊತೆಗೆ ಅಗ್ರಿಮೆಂಟ್ನ ಸೈನ್ ಮಾಡಿದ್ದಾರೆ. ಕೆಪಾಸಿಟಿ ಬಿಲ್ಡಿಂಗ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಆಗಿರ್ಬೋದು. ಆ್ಯಂಡ್ 12 ಮಿಲಿಯನ್ ಗ್ರ್ಯಾಂಟ್ನ ನಾವು ನಮೀಬಿಯಾಗೆ ಕೂಡ ಕೊಟ್ಟಿದ್ದೀವಿ. ಯಂಗ್ ಪಾಪ್ಯುಲೇಷನ್ ಟ್ರೈನಿಂಗ್ ಕೊಡ್ತಿದ್ವಿ. ನಮ್ಮ ದೇಶದೊಳಗೆ ಟ್ರೈನಿಂಗ್ ಇಲ್ಲಿ ಕರೆ, ಬಟ್ ಅಲ್ಲಿ ಕೊಡ್ತಿದ್ವಿ. ಆ್ಯಂಡ್ ಡಿಜಿಟಲ್ ರೆಡಿನೆಸ್ನ ಇಂಪ್ರೂವ್ ಮಾಡ್ತಿದ್ದೀವಿ. ಅಷ್ಟೇ ಯಾಕೆ, ನಮ್ಮ UPI ID, ಓಕೆ, ಸೊ ಫೋನ್ಪೇ, ಗೂಗಲ್ ಪೇ ಇನ್ನು ಮುಂದೆ ಈವನ್ ನಮೀಬಿಯಾದೊಳಗೂ ಕೂಡ ನಡೆಯುವ ಹಾಗೆ ಮಾಡಿದ್ದೀವಿ. ಸೊ ಅಡ್ವಾಂಟೇಜಸ್ ಆಫ್ ನಮೀಬಿಯಾ, ಇಟ್ಸ್ ಅ ಕ್ರೂಷಿಯಲ್ ಆ್ಯಂಡ್ ಅಪ್ರೋಚ್ to this approach to choose the partner. Namibian political stability, mineral resources. Africa is known for mineral resources. Africa is known for commitment. Africa is known for many of the resources like rare earth material. ಓಕೆ, ಅವುಗಳನ್ನು ನಮಗೂ ಕೂಡ ಕೊಡೋದ್ರಿಂದ ಡೆಫಿನೆಟ್ಲಿ ಇದು ಹೆಲ್ಪ್ ಮಾಡಬಹುದು. ಆಲ್ರೆಡಿ ಚೈನಾ ಇವಕ್ಕೂರ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೆ. ಚೈನಾ ಇಸ್ ನೋನ್ ಫಾರ್ ಎಕ್ಸ್ಪ್ಲಾಯ್ಟೇಷನ್, ಬಟ್ ಇಂಡಿಯಾ ಇಸ್ ನಾಟ್ ಫಾರ್ ದಟ್. ಓಕೆ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ಆಫ್ರಿಕಾಗೆ ನಾವು ಸಪೋರ್ಟ್ ಮಾಡಿದ್ವಿ, ನಮಗೂ ಆಫ್ರಿಕಾ ಸಪೋರ್ಟ್ ಮಾಡಿದೆ ಥ್ರೂ ಔಟ್ ಜರ್ನಿ. ಓಕೆ, ನೆಕ್ಸ್ಟ್ 5 children among 7 killed in a cloud burst landslide in ಕಥುವಾ. ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಕ್ಲೌಡ್ ಬರ್ಸ್ಟ್ ಬಗ್ಗೆ ಆರ್ಟಿಕಲ್ ಬಂದಿದೆ. ಕನ್ನಡದೊಳಗೆ ಹೇಳಿದ್ದೀನಿ ನಾನು ಆಲ್ರೆಡಿ. ಇಟ್ಸ್ ಅ ನ್ಯಾಚುರಲ್ ಡಿಸಾಸ್ಟರ್ಸ್. ಓಕೆ, ನ್ಯಾಚುರಲ್ ಡಿಸಾಸ್ಟರ್ that's very very dangerous because lot of people, lot of lives were claimed. Next, grassland invaders still Assam's island-like national park home to fear horses. See, fear horses are coming down. ಆ್ಯಂಡ್ ಅಸ್ಸಾಂ ಒಳಗೆ ಈ ಒಂದು ರಿವರಿಯನ್ ಐಲ್ಯಾಂಡ್ ಅಂತ ಏನಿದ್ದಾವೆ, ಸೊ ಅಲ್ಲಿ ಜೀವಿಸ್ತಾ ಇರುವಂಥ ಈ ಪ್ರಾಣಿಗಳು ಕಡಿಮೆ ಆಗ್ತಿದ್ದಾವೆ ಅಂತ ಕೂಡ ಇವರು ಹೇಳ್ತಿದ್ದಾರೆ ಗೈಸ್. ದಿಬ್ರು ಶಿಖಾವಾ ನ್ಯಾಷನಲ್ ಪಾರ್ಕ್, ದ ಓನ್ಲಿ ಹ್ಯಾಬಿಟಾಟ್ ಫಾರ್ ಫೆರಲ್ ಹಾರ್ಸ್. ಅವಕ್ಕೆ ಇದು ಒಂದೇ ಒಂದು ಪ್ಲೇಸ್ ಆಗಿತ್ತು. ಇಲ್ಲಿ ಅವು ಬಹಳಷ್ಟು ಹೆಚ್ಚಿಗೆ ಇದ್ದಾವೆ ಅಂತ ಕೂಡ ಆರ್ಟಿಕಲಲ್ಲಿ ಹೇಳ್ತಾರೆ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ವಿಚ್ ಐ ಫೌಂಡ್ ಇನ್ ನ್ಯೂಸ್ ಪೇಪರ್. ಸ್ಪೋರ್ಟ್ಸಲ್ಲಿ ನಮಗೆ ಅಂಥದ್ದೇನು ಬಂದಿರಲಿಲ್ಲ. ಆ್ಯಂಡ್ ಎಸ್,
ಇದು ಈ ರೀಸೆಂಟ್ ಇಂಗ್ಲೆಂಡ್ ಟೂರ್ ಆಗಿದ್ದು. ಬಯೋಡೈವರ್ಸಿಟಿ ಎವ್ರಿವೇರ್ ಈಸ್ ಆರ್ಡರ್ಡ್ ಬೈ ಕಾಮನ್ ಹಿಡನ್ ಪ್ಯಾಟರ್ನ್. ಸಿ ರೀಸೆಂಟ್ ಟೈಟಲ್ ದ ಅರ್ತ್ ಇನ್ ಟು ಸೆಲ್ಸ್ and recorded species there. Okay, then a tool called InfoMap grouped together those cells whose species occurred. Okay, in the species, yes, we need to balance it out. Wild species ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಇದರ ನಡುವೆ ಬ್ಯಾಲೆನ್ಸ್ನ ಮಾಡುವಂಥ ಅವಶ್ಯಕತೆ ಇದೆ ಅಂತ ಆರ್ಟಿಕಲ್ ಹೇಳುತ್ತೆ ಗೈಸ್. ವಾಟ್ ಹ್ಯಾಸ್ ಬೀನ್ ದ ಇಂಪ್ಯಾಕ್ಟ್ ಆಫ್ ಎಥನಾಲ್ ಬ್ಲೆಂಡಿಂಗ್? ಸಿ ಇಟ್ಸ್ ಇಂಪಾರ್ಟೆಂಟ್. ಈಗ ಬರುವಂಥ ವೆಹಿಕಲ್ಗಳಿಗೆ E20 ಸ್ಟಿಕ್ಕರ್ ಹಚ್ತಿದ್ದಾರೆ. 2023ರಿಂದ ಈ ಹೊಸ ವೆಹಿಕಲ್ ಏನು ಬರ್ತಿದ್ದಾವೆ ಅವಕ್ಕೆ E20 ಓಕೆ ಅನ್ನುವಂಥ ಸ್ಟಿಕ್ಕರ್ನ ಹಚ್ತಿದ್ದಾರೆ. ವೈ? ಬಿಕಾಸ್ E20 ಅಂದರೆ ಆ ಒಂದು ಮಷೀನು ಎಥನಾಲ್ ಬ್ಲೆಂಡಿಂಗ್ 20% ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ ಆರ್ ಡೀಸೆಲ್ ಅನ್ನ ಉಪಯೋಗ ಮಾಡಲಿಕ್ಕೆ ಯೋಗ್ಯವಾಗಿದೆ, ಅಥವಾ ಉಪಯೋಗ ಮಾಡಿದರೆ ಓಕೆ ಅಂತ ತಿಳಿಸ್ತಾ ಇದೆ. ಓಕೆ, 20% ಆಫ್ ಎಥನಾಲ್ ಬ್ಲೆಂಡಿಂಗ್. ಓಕೆ, ಪೆಟ್ರೋಲ್. ಅಡಿಷನಲಿ ಮ್ಯಾನುಫ್ಯಾಕ್ಚರ್ಸ್ ಹ್ಯಾವ್ ಅಡ್ರೆಸ್ ದ ಕನ್ಸರ್ನ್ ಆಫ್ ಓಕೆ ದೋಸ್ ಹೂ ಓನ್ ದ ಓಲ್ಡರ್ ವೆಹಿಕಲ್. ನೋಡಿ, ಯಾರು ಹಳೆ ವೆಹಿಕಲ್ ಇದ್ದಾವೆ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಇದೆ, ಬಟ್ ಹೊಸ ವೆಹಿಕಲ್ ಇದ್ದವ್ರಿಗೆ 20% ಓಕೆ ಇಥನಾಲ್ ಬ್ಲೆಂಡಿಂಗ್ ಮಾಡ್ತಿದ್ದಾರೆ ಪೆಟ್ರೋಲಲ್ಲಿ. ನೋಡಿ, ಮೋಸ್ಟ್ ಆಫ್ ದಿ ಪೆಟ್ರೋಲ್ ನಮಗೇನು ಬೇಕೋ ಅದನ್ನು ನಾವು ಬೇರೆ ದೇಶದಿಂದನೇ ತರಿಸ್ಕೊತಿದ್ದೀವಿ. 20% ಈಸ್ ಡೆಫಿನೆಟ್ಲಿ ಹ್ಯೂಜ್ ನಂಬರ್. ಬ್ರೆಜಿಲ್ ಈಸ್ ಪುಟ್ಟಿಂಗ್ 50% ಆಲ್ಸೋ. ಎಸ್, ಓವರ್ ದ ಪೀರಿಯಡ್ ಆಫ್ ಟೈಮ್ ನಮ್ಮ ಇಂಜಿನ್ಗಳನ್ನು ಹೊಂದಾಣಿಕೆ ಮಾಡ್ತಾ ಹೋಗಿ ಆ ಥರ ಮಾಡಬೇಕು. ಶುಗರ್ cane is the major source for this ethanol blending. The Ministry of Petroleum and Natural Gas said that shift to ethanol blending petrol has helped India to reduce the carbon dioxide emission by 700 lakh tons. That's a huge number, guys. India's booming ethanol economy has also come under the gauge of US. The Trump administration is pushing India to relax restrictions to its ethanol imports. ಓಕೆ, ಎಥನಾಲ್ ಬ್ಲೆಂಡಿಂಗ್ ಮಾಡ್ತಾ ಇರೋದು ಒಳ್ಳೆಯದು, ಯಾಕಂದರೆ ನಮಗೆ ಅವಶ್ಯಕತೆ ಇದೆ. ಬರೀ ಪೆಟ್ರೋಲ್ ಮೇಲೆ ಬೇರೆ ದೇಶಗಳ ಮೇಲೆ ರಿಲೇ ಆಗೋದು ಆಪ್ಷನ್ಸ್ ಅಲ್ಲ ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ ಗೈಸ್. ನೆಕ್ಸ್ಟ್ ಲಾಸ್ಟ್ ಸೆಗ್ಮೆಂಟ್ ಆಫ್ ಟುಡೇಸ್ ಡಿಸ್ಕಷನ್. ಎಸ್ಸೆ ಬುಕ್ ಯಾರ್ಯಾರು ತೊಗೊಂಡಿಲ್ಲ ಇನ್ನು ನೀವು ತೊಗೋಬೋದು. ಎಸ್ಸೆ ಬುಕ್ ನಿಮಗೆ ತುಂಬ ಉಪಯೋಗ ಆಗುತ್ತೆ ಗೈಸ್. 50 ಪ್ರಬಂಧಗಳ ಪುಸ್ತಕ ಇದೆ ಆ್ಯಂಡ್ ಒಳ ಮೀಸಲಾತಿ ಇಂದ ಫಸ್ಟ್ಗೆ ಶುರು ಆಗುತ್ತೆ. ಆ್ಯಂಡ್ ದಿಸ್ ಬುಕ್ ಈಸ್ ಗೋಯಿಂಗ್ ಟು ಯೂಸ್ಫುಲ್ ಫಾರ್ ಯು ಗೈಸ್. ನಿಮಗೆ ತುಂಬ ಉಪಯೋಗ ಆಗುತ್ತೆ, ಅದನ್ನು ತಗೊಳ್ರಿ. ಬಹಳಷ್ಟು ವಿದ್ಯಾರ್ಥಿಗಳು ಉಪಯೋಗ ತಗೊಂಡು ಪಾಸ್ ಕೂಡ ಆಗಿದ್ದಾರೆ. ಆ್ಯಂಡ್ 50 ಪ್ರಬಂಧಗಳ ಪುಸ್ತಕ, ಬೇಸಿಕ್ ಎಸ್ಸೆ ಕೊಟ್ಟಿದ್ದೀವಿ, ಕರೆಂಟ್ ಎಸ್ಸೆ ಕೊಟ್ಟಿದ್ದೀವಿ. ಸೊ ಈ ಥರ ಒಂದು ಬ್ಲೆಂಡ್ ಆಫ್ ದಿಸ್ ಆಲ್ ಥಿಂಗ್ಸ್ ಇಂದ ಕೂಡಿದೆ. ಯಾರಿಗೆ ಪ್ರಬಂಧ ಪುಸ್ತಕ ಬೇಕಂತೀರಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ 7892086178. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಗೈಸ್. 20ನೇ ತಾರೀಕು, ಓಕೆ, ಆಗಸ್ಟ್ 20ನೇ ತಾರೀಕು ನಿಮಗೆ ಹೊಸ PSI ಪೇಪರ್ 1 ಬ್ಯಾಚ್ ಶುರು ಆಗ್ತಾ ಇದೆ. 7th ಬ್ಯಾಚ್ ಕೂಡ ಆಗಿದೆ ಇದು. ಈ ಬ್ಯಾಚ್ 20ನೇ ತಾರೀಕಿಂದ ಶುರು ಆಗ್ತಾ ಇದೆ. ನೀವು ಧಾರವಾಡದೊಳಗಿದ್ರೆ ನೀವು ಬಂದು ಅಟೆಂಡ್ ಮಾಡ್ಬೋದು ಗೈಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಹೇಳ್ರಿ. ಸೆಪ್ಟೆಂಬರ್ 1 ಆನ್ಲೈನಲ್ಲಿ ಕೂಡ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. 1st ಆಫ್ ಸೆಪ್ಟೆಂಬರಿಂದ ಇಲ್ಲಿ ಶುರು ಆಗುತ್ತೆ. ಇಲ್ಲಿ 20ನೇ ತಾರೀಕು ಈಗ ಶುರು ಆಗುತ್ತೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಅವರ್ ಕ್ಲಾಸ್ ಗೈಸ್. ಇಟ್ ಈಸ್ ಯೂಸ್ಫುಲ್. ಆ್ಯಂಡ್ 20 ಎಸ್ಸೆ ಹೇಳ್ಕೊಡ್ತದೆ, ಟ್ರಾನ್ಸ್ಲೇಷನ್ ಕೊಡ್ತದೆ, ಪ್ರಿಸೈಸ್ ರೈಟಿಂಗ್ ಕೂಡ ನಿಮಗೆ ಹೇಳ್ಕೊಡ್ತದೆ. ಆ್ಯಂಡ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಅವರ್ ಕ್ಲಾಸ್, ಯು ಕ್ಯಾನ್ ಕಾಲ್ ದಿಸ್ ನಂಬರ್. ಈ ನಂಬರ್ಗೆ ಕಾಲ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಇದ್ದರು ಅವ್ರಿಗೂ ಕೂಡ ಹೇಳ್ರಿ. ಆ್ಯಂಡ್ ಈ ಪುಸ್ತಕನ ನೀವು ತೊಗೋಬೋದು ಗೈಸ್. ದಟ್ ಈಸ್ ಯೂಸ್ಫುಲ್. 20ನೇ ತಾರೀಕು ಸಂಜೆ 4 ಗಂಟೆಗೆ ಒಂದು ಸೆಮಿನಾರ್ ಕೂಡ ಇರುತ್ತೆ. ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ದಟ್ ಸೆಮಿನಾರ್. ಓಕೆ, ಯು ಆರ್ ಕೋಆರ್ಡಿಲಿ ವೆಲ್ಕಮ್. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಬರ್ತಾ ಇದೆ ಆ್ಯಂಡ್ ಟ್ರಾನ್ಸ್ಲೇಷನ್ ಬುಕ್ ಕೂಡ ರೆಡಿಯಾಗಿದೆ. ಸೊ ನಿಮಗೆ ಆದಷ್ಟು ಬೇಗ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗೈಸ್. ಅದರ ಕರೆಕ್ಷನ್ ಏನಿದೆಯೋ ಅದು ಸ್ವಲ್ಪ ಸಮಯ ಹಿಡಿದಿದೆ. ಸೊ ಡೆಫಿನೆಟ್ಲಿ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಇವೆಲ್ಲವೂ ಕೂಡ ಬರುವುದಾವೆ. ಇವ್ರನ್ನ ಉಪಯೋಗ ಮಾಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇವ್ರ ಬಗ್ಗೆ ಹೇಳ್ರಿ. ಓಕೆ, ಒಟ್ಟಿನೊಳಗೆ ಚೆನ್ನಾಗಿ ಓದ್ರಿ, ಪಾಸ್ ಆಗ್ರಿ ಅನ್ನೋದೇ ನಮ್ಮ ಉದ್ದೇಶ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.